ಮಗಳೇ 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 ಏನ್ ಮಾಡ್ತಿದ್ದೀ ಗಮ್ಮಿ ಬಾಯಿಲಿ ಮಗಳೇ. ಓ ಒಳ್ಳೆ ಟೈಮ್ಗೆ ನೀ ಬಂದಿದ್ಯಾ. ಪೊದ್ದಿನೂ ಮನೆಯಾಗಿಲ್ಲ. ಒಳ್ಳೆ ಟೈಮು ಇದಂತೂ. ಕರಿ ಕರಿ ಗಂಗಾ ಗಂಗಾ ಗಂಗಾ. ಅಮ್ಮ ನೀನು ಬಾ ಮಗಳೇ, ಬಾ ಮಗಳೇ. ಅಮ್ಮ ಬಿಡು ಮಗಳೇ, ಯಾಕೆ ಅಳ್ತೀಯ? ಅವತ್ತೇನೋ ಸ್ಯಾನೆ ಕೋಪ ಬಂದ್ಬಿಟ್ಟಿತ್ತು ನನ್ಗಂತೂ ನಿನ್ ಮ್ಯಾಲೆ. ಏನಪ್ಪ ಹಿಂಗೆ ಮಾಡ್ಕೊಂಬಿಟ್ಲಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ಯಾನೆ ಕೋಪ ಬಂದ್ಬಿಟ್ಟಿತ್ತು ನನಗಂತೂ. ಬೇಜಾರಾಗೋಗ್ಬಿಟ್ಟಿತ್ತು, ಏನಪ್ಪ ನನ್ನ ಮಗಳು ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಅಲ್ಕ ಕೆಲಸ ಅಂತ ಹೇಳ್ಬಿಟ್ಟು ಏನು ಹೊಸಿ ಬೇಜಾರಾಗಿತ್ತು ನನಗೆ. ಸ್ಯಾನೆ ಬೇಜಾರಾಗೋಗ್ಬಿಟ್ಟಿತ್ತು ನನಗೆ. ಅದಕ್ಕೇನೆ ಇನ್ನೇನು ಮಾಡೋಕ್ಕಾಯ್ತದೆ. ಹೋಗಿ ನಮ್ಮ ಮನೆ ಬಿಟ್ಟು ನೀನು ಇರಬೇಡ ಅಂತ ಹೇಳ್ಬಿಟ್ಟು ಉಗ್ತು ಮಾಡಿ ಕಳಿಸ್ದೆ. ಆದರೆ ಇವಾಗ ನನಗೆ ನೀನು ನೆನಪಾಗೋಗ್ಬಿಟ್ಟೆ. ಅಯ್ಯೋ ಮಗಳೇ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನೋಡವ, ಮದುವೆ ಮಾಡೋಕ್ಕಿಂತ ಮುಂಚೆ ಅವರು ಇವರು ಮನೆಗೆಲ್ಲನೂ ಇರೋದು ಸಂದಕ್ಕಿರಕ್ಕಿಲ್ಲ ಕಣವ. ಮದುವೆ ಆದಮೇಲೆ ಏನೋ ಗಂಡನ ಮನೆಯಾಗಿದ್ರೆ ಅದೊಂಥರ ಅರ್ಥ. ಮದುವೆ ಮುಂಚೆ ಏನಾರ ಇದ್ಬಿಟ್ರೆ ಜನ ನಾಲ್ಕು ಥರ ಮಾತಾಡ್ತಾರೆ ಕಣವ, ಎಲ್ಲರೂ ಒಂದೊಂಥರ. ಅದಕ್ಕೆ ನನಗೇನು ಇಷ್ಟ ಆಗಕ್ಕಿಲ್ಲ. ಎಲ್ಲರೂ ಒಂದೊಂಥರ ಮಾತಾಡೋದು ಬಿಡೋದು ನಂಗೊಂಥರ ಅನ್ನಿಸ್ತದೆ. ಈಚೆ ಕಡೆ ಜನ ಹೆಂಗೆ ಮಾತಾಡ್ಕೊತವ್ರು ಗೊತ್ತೇನವ? ಗೊತ್ತಾ ನಿಂಗೆ? ನೀನ್ ತಾನೇ ಕಣಮ್ಮ ಮನೆಯಿಂದನೇ ನೀ ಈಚೆ ಕಡೆಗೆ ಹಾಕಿದ್ದು. ಅದಕ್ಕೆ ನೀ ಪೊದ್ದು ಅಕ್ಕ ತುಂಬ ಒಳ್ಳೇದು ಕಣಮ್ಮ. ನನ್ನ ಕರ್ಕೊಂಬಿಟ್ಟು ಬಂದು ಇಲ್ಲೇ ನೀ ಇರಿಸ್ಕೊಂಡಿದ್ದು. ನನ್ನೇನೆ ನೀ. ಅದಕ್ಕೆ ನಾನು ಬಿಡು ಅಂತ ಹೇಳ್ಬಿಟ್ಟಿದ್ದೆ. ನಾನು ಇನ್ನೇನು ಸಾಯ್ಬೇಕಿತ್ತು, ಇಲ್ಲ ಅಂತಂದರೆ ಬರಬೇಕಿತ್ತು. ಇನ್ನು ಎರಡರಾಗ ನನಗೆ ಇನ್ನು ಬೇರೆ ದಾರಿನೇ ಇರಲಿಲ್ವಾ. ಅದಕ್ಕೆ ನೀ ಸುಮ್ಕೆ ನೀ ಬಂದೆ. ಬಿಡು ಮಗಳೇ ಬಿಡು, ನಂಗೆ ನೋಡಿದ್ರೆ ಅರ್ಥ ಆಯ್ತಾಯ್ತೆ. ಪಾಪ ನೀನು ಅವಾಗ ನಾನು ಬೈದಾಗ ಎಷ್ಟು ನೊಂದು ಬೆಂದು ಬಂದಿದೀಯಾ ಅಂತ ಹೇಳ್ಬಿಟ್ಟು. ನೋಡ್ಗಂಗ ಸ್ಯಾನೆ ದಿನ ಮದುವೆ ಆಗದಿದ್ದಂಗೆ ಇವ್ರ ಮನೆಗಿರೋದು ಇದು ಶ್ರೇಯಸ್ಸಲ್ಲ, ಒಳ್ಳೇದು ಅಲ್ಲ. ಜನ ಯಾರೋ ನಾಲ್ಕು ಥರ ಮಾತಾಡ್ತಾವ್ರಿ. ಗೊತ್ತೇನು ನಿನಗೆ? ಈಗ ಅದೆಲ್ಲ ಬೇಕಾ ನಮಗೆ? ನೋಡಿ ಮಂತಕೋಗೋಣ ನೋಡಿ. ಅಮ್ಮ ಪೊದ್ದಕ್ಕ ಬರಲಿ ಇರಮ್ಮ. ಪೊದ್ದಕ್ಕ ಬಂದ್ಮೇಲೆ ಪೊದ್ದಕ್ಕನ ಹತ್ರ ಮಾತಾಡ್ಬಿಟ್ಟೇನಿಯ ಬತ್ತೀನಿ. ಏ ಪೊದ್ದಿತಾಗ ಏನು ಮಾತಾಡ್ತಿಗೆ ನೋಡು. ಅವಳ ಹತ್ರ ಮಾತಾಡೋದೇನೈತೆ ಲೇ ಮಂಗಿ. ಆ ಪೊದ್ದಿ ನಿನ್ ಮಾನ ಮರ್ವದಿ ಉಳಿಸಿಲ್ಲ. ಆ ಪೊದ್ದಿ ಊರ್ ತುಂಬ ನಿನ್ ಮಾನ ಮರ್ವದಿನ 3 ಕಾಸು ಕರಾಜ್ ಹಾಕವಳೆ. ಇಡೀ ದೇವ್ಸಕ್ಕೆ ನಿನ್ ಯೋಗ್ಯತೆ ಎಲ್ಲ ಗೊತ್ತಾಗಂಗೆ ಮಾಡ್ಬಿಟ್ಟವಳೆ. ಜನ ಎಲ್ಲ ಹೆಂಗ್ ಉಕ್ಕಂತವ್ರು ಗೊತ್ತಾ? ಪಾಪ ಹುಡುಗಿ ಬರೀ ಊರಾಗ ಮಾತ್ರ ಗೊತ್ತಿತ್ತು. ಆ ಮನೆಯಾಳ್ ಪೊದ್ದಿ ಇಡೀ ದೇಶಕ್ಕೇನಿಯ ಗೊತ್ತಾಗಂಗೆ ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ರಂಗೆ ಮಾತಾಡ್ಕತ್ತವ್ರು ಈಚೆ ಕಡೆ. ನಿಂಗೆ ಏನಾರ ಒಂದು ಚೂರನ ಹೊರವೈತಾ ಏನು ಎತ್ತ ಅಂತ ಹೇಳ್ಬಿಟ್ಟು ಒಸಿನ ಹೊರವೈತಾ ನಿನಗೆ? ಹೇಳು ಏನಾಯ್ತೈತೆ ಅಂತ. ಹೌದೌದು, ಆ ಪದ್ದಿ ಅಂತೂ ಸ್ಯಾನೆ ಮಾನ ಮರ್ವದಿ ಎಲ್ಲ ಕಳೆದ್ಬಿಟ್ಲು ಬಿಡಿ. ಒಸಿ ಎಲ್ಲ ಸ್ಯಾನೆ ಸ್ಯಾನೆ ಅಂದ್ರೆ ಸ್ಯಾನೆ ಮಾನ ಮರ್ವದಿ ಎಲ್ಲ ಕಳೆದ್ಬಿಟ್ಲು. ಅಮ್ಮ ಎಲ್ಲ ನಾನು ಒಳ್ಳೇದಕ್ಕೆ ನೀಯ ಮಾಡಿದ್ದು. ನನ್ನ ಜೀವನ ಸಂದಕ್ಕಿರ್ಬೇಕು ಅಂತ ನೀಯ ಮಾಡಿದ್ದು ಪೊದ್ದು ಅಕ್ಕ. ಬೇರೆ ಯಾವ ಉದ್ದೇಶಕ್ಕೂ ಮಾಡಿಲ್ಲ ಕಣಮ್ಮ. ನೀನು ಇನ್ನು ಸಣ್ಣಳು, ನಿಂಗೆ ಏನು ಗೊತ್ತಾಗಕ್ಕಿಲ್ಲ. ನಿಂಗೇನು ಗೊತ್ತಾಯ್ತದೆ ನಿನಗೆ? ಸಣ್ಣ ಹುಡುಗಿಗೆ ಅವಳು ಏನಕ್ಕೆ ಬಳಸ್ಕತ್ತಾವಳೆ ಅಂತ. ಅವಳು ಫೇಮಸ್ ಆಗಕ್ಕೆ ನಿನ್ನ ಬಳಸ್ಕತ್ತಾವಳು ಅಷ್ಟೇ. ನೀನಿಯ ಇನ್ಸ್ಟಾಗ್ರಾಮಾಗ ಫೇಮಸ್ ಹಾಕೊಂಡು ಪಾಲಯರ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿನಗೆ ಕಮಂಗಿಗೆ ಏನು ಗೊತ್ತಾಗಕ್ಕಿಲ್ಲ. ಯಾರನ್ನ ಮದುವೆ ಆಗಿದ್ದಂಗೆ ಕರ್ಕೊಂಬಿಟ್ಟು ಬಂದು ಇಳಿಸ್ಕೊಂಡವ್ರೆ ನೀನು ಇದು ಬಿಟ್ಟಿದ್ಯಾ ಅಂದರೆ ನಿನಗೆ ಮಾನ ಮರ್ವದಿಲ್ವ ನಿನಗೆ? ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ನಿನಗೆ? ಅರ್ಥ ಮಾಡ್ಕ ನೋಡು. ಬಂಗಾರಮ್ಮನ ಹತ್ರನೂ ಮಾತಾಡೀವಿ ನಾನು ನೋಡು. ಅವರು ಹೇಳ್ತಾರೆ ಹೆಂಗೋ ಮದುವೆಗೆಲ್ಲ ಒಪ್ಕೊಂಡವನಂತಲ್ಲ ಮಗ. ನಿಧಾನಕ್ಕೆ ಯುಗಾದಿ ಪಗದಿ ಕಳ್ಕೊಂಡು ಆಮೇಕಿಂದ ಏನಾದ್ರೂ ಮದುವೆಗೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಬಾ ನೋಡಮ್ಮಿ. ಊರಾಗ ನಾನು ತಲೆ ಎತ್ಕೊಂಡು ತಿರ್ಗಾಡಕ್ಕಾಯ್ತಿಲ್ಲ. ಸದ್ಯಕ್ಕೆ ನಾವು ಊರು ಬಿಟ್ಬಿಟ್ಟು ಒಂದು 2 ದಿನ ಬೇರೆ ಕಡೆ ಎಲ್ಲ ಹೋಗಿ ನೆಮ್ಮದಿಯಾಗಿ ಒಂದು 2 ದಿನ ಇದ್ಬಿಟ್ಟು ಆಮೇಕಿಂದ ಇಲ್ಲಿಗೆ ಬರೋಣ ಬಾ. ಸುಮ್ಕೆನೆ ನೀಯ. ಸರಿ ಪೊದ್ದು ಹಾಕುಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಇರು. ಅಯ್ಯಯ್ಯಯ್ಯಯ್ಯ ಮಾತಿಗೆ ಮುಂಚೆ ಪೊದ್ದಕ್ಕ 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 ಸೀಮೆಗೆ ಇಲ್ದಿರ ಪೊದ್ದಕ್ಕ. ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಪೊದ್ದಕ್ಕನಂತೆ ಪೊದ್ದಕ್ಕ. ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತ ಮಾತಿಗೆ ಮುಂಚೆ ಪೊದ್ದಕ್ಕ ಪೊದ್ದಕ್ಕ ಅಂತ ಅನ್ಕೊಂಡು ಕುಂತ್ಕೊಳ್ಳೋಕ್ಕೆ? ಅಯ್ಯೋ ಬಾರೇ, ನೀನು ಮಾನ ಮರೋದಿ ಕಳ್ದಿರೋಳವಳು ಮಗಳೇ. ನಿಮ್ಮ ಅಮ್ಮ ಬೇಕು ಅಂತಂದ್ರೆ ಬೊತ್ತಿಗ, ಇಲ್ಲ ಅಂದರೆ ನಾನು ನಿನ್ನ ಜೀವ ಅಂದಾಗೂ ಸಿಗಕ್ಕಿಲ್ಲ ನಿಂಗೆ. ಊರು ಬಿಟ್ಬಿಟ್ಟು ಹೊಂಟೋಯ್ತೀನಿ. ನೀನು ಹುಡುಕಿದ್ರು ನಾನು ಸಿಗಕ್ಕಿಲ್ಲ ಅಷ್ಟೇ. ನೀನು ನಿಮ್ಮ ಅಮ್ಮ ಬೇಕು ಅಂದರೆ ಬಾ, ಇಲ್ಲ ನಿನಗೆ ಈ ಪೊದ್ದಿನ ನಿನಗೆ ಹೆಚ್ಚಾಯ್ತು ಅಂತಂದರೆ ಇಲ್ಲೇ ಬಿದ್ದಿರು. ಅಮ್ಮ ನೀನು ಮನೆ ಬಿಟ್ಟು ಕಳಿಸ್ದಾಗೂ ಪೊದ್ದಾಕ ನನ್ನ ಕರ್ಕೊಂಬಿಟ್ಟು ಬಂದು ನನ್ನ ಇಲ್ಲಿ ಇರಿಸ್ಕೊಂಡು ನನ್ನ ಜೀವ ಉಳಿಸೈತೆ ಅಂತದ್ರಾಗ ಅಕ್ಕಂಗೆ ಹೇಳಿದಂಗೆ ಹೆಂಗೆ ಬರಲಿ? ಸರಿ ಬಿಡಮ್ಮ. ತಾಯಿ ಎತ್ತು ತಾಯಿ ಬಂದು ಕರಿತಾ ಇದ್ರು ನಿಂಗೆ ಯಾಕೋ ಕೇಳ್ತಿದ್ದಂಗೆ ಅವಳೇ ನೀನು ಮುಖ್ಯ ಅಂತ ಹೇಳ್ತಾ ಇದ್ರೆ ಏನು ತಾನೇ ಮಾಡೋಕ್ಕಾಯ್ತದೆ? ಬಿಟ್ಟಾಕು, ನಾನು ಹೊಂಟೈತೆ ನಿನ್ನ ಕೈನ. ನನ್ನ ಸಾಯ ಗಂಟಲ್ವೇ ನಿನ್ನ ಮುಖ ನೋಡಂಗಿಲ್ಲ. ನಾನು ಇಲ್ಲೇ ಬಿದ್ದರು ಯಾರು ತಗೋ ತುಕ್ಕು ಅಂತ ಉಗಿಸ್ಕೊಂಡು ಆರಾಮಾಗಿರು. ನಾನು ಹೋಯ್ತೀನಿ. ಅಮ್ಮ ಏನು ಬೇಡ, ನಾನು ಬರ್ತೀನಿ. ನನಗೆ ಗೊತ್ತಿತ್ತು ನೀನು ಬಂದೇ ಬತ್ತೀಯ ನನ್ನ ಮಗಳು ಅಂತ ಹೇಳ್ಬಿಟ್ಟು. ನನ್ನ ಮಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ನನಗೆ ಗೊತ್ತಿಲ್ವಾ? ತಾಯಿಗೆ ಎಷ್ಟು ಬೆಲೆ ಕೊಡ್ತಾಳೆ ಅಂತ ನನಗೆ ಗೊತ್ತಿಲ್ವಾ? ಮಗಳೇ ನಿಮ್ಮ ಅಮ್ಮ ಏನು ಮಾಡೋ ನೀನು ಒಳ್ಳೇದಕ್ಕೆ ಏನಿಯ ಮಾಡೋದು. ಸರಿ ಬಾ, ಹೊಂಟೋಗನಿ ಬಾ. ಸರಿ ಕಣಮ್ಮ. ಪೊದ್ದಕ್ಕ ಬಂದರೆ ಹೇಳ್ರಿ, ಇಲ್ಲ ನಾನೇ ಫೋನ್ ಹಾಕ್ಬಿಟ್ಟು ಪೊದ್ದಕ್ಕಂಗೆ ಹೇಳ್ತೀನಿ. ನಮ್ಮನೆಗೆ ಬತ್ತಾಳಲ್ಲ, ನಾನೇ ಹೇಳ್ತೀನಿ ಹೇಳು. ನಾನೇ ನೀನಿಯ ಹಿಂಗೆ ಓದ್ಲು ರಂಬಂದು ಕರ್ಕೊಂಡೋಯ್ತು ಅಂತ ಹೇಳ್ಬಿಟ್ಟು ನಾನೇ ಹೇಳ್ತೀನಿ. ಸರಿ ಹೇಳಿ ಬಿಡಬೇಡಿ ಸರಿನಾ? ಅವ ಅಕ್ಕ ತಿರುಗಿ ಬೇಜಾರು ಮಾಡ್ಕೊತದೆ. ಫೋನು ಹಾಕ್ತೀನಿ ನಾನು. ಸರಿ ಫೋನ್ ಹಾಕು. ನಡಿಯಮ್ಮ ಹೋಗೋಣ. ಇನ್ನೇನು ಮಾಡೋಕ್ಕಾಯ್ತದೆ ನಡಿ. ಸರಿ ಬಾ ಹೋಗೋಣ ಬಾ ಮನೆಗೆ. ಲೇ ಪೊದ್ದಿ, ನೀನೇನು ಮಾಡಂಗಿದೆಯಾ? ಏನು ತಾನೇ ಮಾಡೋಕ್ಕಾಯ್ತದೆ ನಿನ್ನ ಕೈಲಿ ಹೇಳು? ನಿನ್ನ ಕೈಲಿನ ಏನೂ ಮಾಡೋಕ್ಕಾಗಕ್ಕಿಲ್ಲ. ಯಾಕೆ ಹೇಳು? ಹುಡುಗಿ ಇದ್ರೆ ತಾನೇ ನನ್ನ ಮಗನ ಮದುವೆ ಮಾಡ್ಸಕ್ಕೆ ಸಾಧ್ಯ. ಹುಡುಗಿನೇ ಇಲ್ಲ ಅಂತ ಹೇಳಿದ್ರೆ ಮದುವೆಗಿದ್ರೆ ಎಲ್ಲ ಹೆಂಗೆ ಮಾಡಿಸ್ತೀಯಾ?
ನೆನೆಸ್ಕೊಂಡ್ರೆ ನೀ ನಿನ್ನ ಜೀವನ ನಗು ನಗು ಬರ್ತಾಯ್ತು ನನಗಂತೂ. ಯಪ್ಪ ಪದ್ದಿ ಪದ್ದಿ ಕಂಡರ್ ಒಳ್ಳೇದು ಮಾಡಕ್ಕೆ ಹೋಯ್ತಿಯಲ್ಲ. ಮಾಡು ಮಾಡು ಮಾಡು. ಇವಳು ಫೋನ್ ಮಾಡ್ಬಿಟ್ಟು ಎಲ್ಲ ಇಸ್ಯನ್ನು ಹೇಳ್ಬಿಟ್ರೆ ಕಷ್ಟ ಹೋಗ್ಬಿಡ್ತದೆ. ಅವ್ರ ಅಮ್ಮಂಗೆ ಉಳ್ದಿರೋ ಕಾಸು ಕೊಡ್ಬೇಕಲ್ಲ, ಕಾಸ ಕೊಟ್ಬಿಟ್ಟು ಉಳ್ದಿರೋದನ್ನ ಆಮೇಕಿಂದ ಎಲ್ಲ ಇಸ್ಯನ್ನು ಹೇಳ್ಬಿಟ್ಟು ಬರಬೇಕು. ಇವಳಿಗೆ ಕೈಗೆ ಫೋನು ಗೀನು ಏನು ಸಿಗಬಾರ್ದು ಅಂತ. ಅಮ್ಮ, ನಾವು ಪಿಕ್ಚರ್ಗೆ ಹೋಗ್ಬಿಟ್ಟು ಬರ್ತೀವಿ ಕಣಮ್ಮ. ಅಯ್ಯೋ ಮಗಳೇ, ನಂಗೆ ಇವತ್ತು ಆಯ್ತಿರ ಖುಷಿಗೆ ಪಿಕ್ಚರ್ಗನ ಹೋಗ್ರಿ, ಟ್ರಿಪ್ಗನ ಹೋಗ್ರಿ, ನನಗೇನು ಬೇಜಾರಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ರಿ. ಸರಿ ಕಣಮ್ಮ, ಥ್ಯಾಂಕ್ಸ್ ಕಣಮ್ಮ. ನೀನು ಕಳ್ಸೋದಿಲ್ವೇನೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಸದ್ಯ ಅಂತೂ ಕಳಿಸ್ತಾ ಇದೆಯಲ್ಲ, ಹಾಂ ಬಿಡು. ಹೋಗ್ರಿ ಹೋಗ್ರಿ, ಎಂಜಾಯ್ ಮಾಡ್ಕೊಂಬಿಟ್ಟು ಬಾ ಹೋಗ್ರಿ. ಹ್ಞೂ ಸರಿ ಸರಿ. ಇನ್ನು ನೀವು ಅಮ್ಮಂಗೆ ಕಾಸು ಕೊಟ್ಬಿಟ್ಟು ಕಳಿಸ್ಬಿಡ್ಬೇಕು. ಈ ಪದ್ದಿ ಬರೋಕ್ಕಿಂತ ಮುಂಚೆ ಎಲ್ಲನೂ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಊರು ದಾಟಿಸ್ಬಿಡ್ಬೇಕು ಇವ್ರನ್ನ. ಆವಾಗ ಏನಿಯ ನನಗಂತೂ ಸಮಾಧಾನ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೆನೇ ಅಯ್ಯಯ್ಯೋ ತಿರುಗಿ ಬಂದು ಒಕ್ಕರ್ಸ್ಕೊಬಿಡ್ತಾರೆ. ಯಾಕೆ ಬೇಕು ತಗ. ಇದ್ರಾಗೆ ಇನ್ನು ಉಳ್ದಿರೋ 4.5 ಲಕ್ಷನೂ ಐತೆ. ಎಣಿಸ್ಕೊಳಮ್ಮ ತಾಯಿ, ಎಣಿಸ್ಕ. ಆಮೇಕಿಂದ ಮೋಸ ಗೀಸ ಮಾಡ್ಬಿಟ್ವಿ ಹಂಗೆ ಹಿಂಗೆ ಅಂತ ಏನು ಅನ್ಬೇಡ, ಸರಿನಾ? ಎಣಿಸ್ಕೊಂಡು ಊರು ಬಿಟ್ಬಿಟ್ಟು ಹೊಂಟೋಗು. ಅವಳು ಫೋನ್ ಕಿತ್ಕೊಂಡಿದ್ದೀಗ ತಾನೇ. ನೀವು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಆ ಪೊದ್ದಿಗೆ ಫೋನ್ ಮಾಡಬಾರ್ದು, ಆ ಪೊದ್ದಿಗೆ ಏನು ಇಸ್ಯ ಗೊತ್ತಾಗಬಾರ್ದು, ಅಷ್ಟೇ ತಾನೇ. ನಾನು ಮಾಡ್ತೀನಿ ಅದನ್ನೆಲ್ಲನೂ. ನೀವು ಯಾಕೆ ಯೋಚನೆ ಮಾಡಿರೆ? ಅಯ್ಯೋ ಫೋನ್ ಕಿತ್ಕೊಂಡವಳನ್ನ ಇಲ್ಲಿಂದ ಪ್ಯಾಟೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನೀವು ಸುಮ್ಕಿರ್ರಿ, ಇಲ್ಲಾಂದ್ರೆ ಅವ್ರ ಅಜ್ಜಿ ಊರು ಕರ್ಕೊಂಡು ಹೊಂಟೋಗ್ಬಿಡ್ತೀನಿ. ಪೊದ್ದಿಗೆ ಏನು ಗೊತ್ತಾ, ನಮ್ಮೂರು ಕೇರಿ ಎಲ್ಲನೂ ಏನೂ ಗೊತ್ತಿಲ್ಲ. ಅವಳ ಫೋನ್ನ ಇವಾಗ ಕಿತ್ಕೊಂಡು ಹಂಗೆ ಜಜ್ಬಜ್ ಮಾಡಾಕ್ಬಿಡ್ತೀನಿ, ನೋಡ್ತಾ ಇರ್ರಿ. ಇಲ್ಲಾಂದ್ರೆ ಅವಳ ಫೋನ್ ಎತ್ಕೊಂಡ್ಬಿಟ್ಟು ಎತ್ತನ ಬಿಸಾಕ್ಬಿಟ್ಟು ಸಿಮ್ ಎಲ್ಲ ತೆಗೆದ್ಬಿಟ್ಟು ಮುರಿದಾಕ್ಬಿಟ್ಟು ಬಿಸಾಕ್ಬಿಟ್ಟು ಕಳ್ದೋಗೈತೆ ಬುಡಮ್ಮ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾಟಕ ಆಡ್ತೀನಿ. ಪರವಾಗಿಲ್ಲ, ನಾನೇ ಖತರ್ನಾಕು ಅಂದರೆ ನೀನು ನನಗಿನ್ನ ಖತರ್ನಾಕು. ಪರವಾಗಿಲ್ಲ ಪರವಾಗಿಲ್ಲ. ಹಂಗೋ ಹಿಂಗೋ ಯೋಚನೆ ಮಾಡ್ಬಿಟ್ಟು ಎಲ್ಲ ಪಿಲ್ಲನ್ ಮಾಡಿದೀಗ. ಪರವಾಗಿಲ್ಲ ಬಿಡು, ಆಯ್ತು. ಹೆಂಗೋನು ಇಷ್ಟಾದರೂ ತಲೆ ಓಡಿಸ್ತಿದ್ದೀಗಲ್ಲ ನೋಡು. ಫೋನ್ ಮಾತ್ರ ಪೊದ್ದಿಗೆ ಬರಬಾರ್ದು. ಅಯ್ಯಯ್ಯ ಪೊದ್ದಿ ಏನಿಲ್ಲ, ಎಲ್ಲಿದ್ರು ಹುಡ್ಕೊಂಬಿಟ್ಟು ಬಂದ್ಬಿಡ್ತಾಳೆ. ಆ ಪೊದ್ದಿ ಮನೆಗೆ ಬಂದರೆ ಹೆಂಗೆ ಹೇಳ್ಕೊಬೇಕೋ ಹಂಗೆ ನಾನು ಹೇಳ್ಕೊಂತೀನಿ. ಸರಿ ಕಣಕ್ಕಾಯ್ತು, ದುಡ್ಡ ಎಣಿಸ್ತೀನಿ ಮನೆಗೋಗ್ಬಿಟ್ಟು. 4.5 ಲಕ್ಷ ಕರೆಕ್ಟಾಗಿ ಐತೆ ತಾನೇ? ಕರೆಕ್ಟಾಗೇನಿ ಐತೆ ನೋಡು. ಈಗ ನನ್ನ ನಿನ್ನ ಈ ವಿಷಯ ಈಚೆ ಕಡೆಗಂತೂ ಬರಲೇಬಾರ್ದು, ಈಚೆ ಕಡೆಗೆ, ಸರಿನಾ? ಆಮೇಲಿಂದ ಯಾರು ಇವ್ರಿಗೂ ಗೊತ್ತಾಗ್ಬಿಟ್ರೆ ನನ್ನ ಮಾನ ಮರೋದಿ ಹೋಗ್ಬಿಡ್ತದೆ. ಕೊಟ್ರದು 5 ಲಕ್ಷ ಶಾಣೆ ಕೊಟ್ಟಿದ್ದೀನಿ ಕಾಸ ನೋಡು. ಕಾಣಿಸ್ಕೋಬಾರ್ದು ನೀವು. ಅಯ್ಯೋ ಅಕ್ಕ, ಕಾಣಿಸ್ಕೊಂಡ್ರೆ ಎಕ್ಕಡ್ದಾಗ ಹೊಡಿ ಅಕ್ಕ ನೀನು. ಎಕ್ಕಡ ತಕೊಂಡು ನೋಡಿ. ನಾನು ಇಲ್ಲಿ ಇರೋದಿಲ್ಲ ಕಣಕ್ಕ, ಊರೇ ಬಿಟ್ಟು ಹೋಯ್ತಿದ್ದೀನಲ್ಲ ನಾನು. ಇಲ್ಲಿ ಏನಕ್ಕಿರಲಿ, ನನ್ನ ಮಗಳನ್ನೂ ಎಲ್ಲ ತಲೆನೇ ಉರಿಸಿ ಎಲ್ಲ ಕರ್ಕೊಂಡು ಹೋಯ್ತೀನಿ, ಸುಮ್ಕಿರ್ರಿ. ಈಗ ನೀನು ಸಂಜೆ ಬಸ್ಗೆ ನೀವು ಹೊಂಟ್ಬಿಟ್ಟೆ. ನಮ್ಮ ಅಮ್ಮವ್ರ ಮನೆಗೆ ಹೋಗೊಂದು 2 ದಿನ ಇದ್ದು ಅಲ್ಲಿಂದ ಹೊಂಟೋಯ್ತೀವಿ ಪ್ಯಾಟೆಗೆ ಬಿಡಿ. ನೀವು ಕೊಟ್ಟಿರೋ ಕಾಸಿಗೆ ಹೆಂಗೋ ಇದಾಯ್ತದೆ. ನನ್ನ ತಮ್ಮಂಗೆ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ. ಸರಿ ಕಣಕ್ಕ, ಇನ್ನು ಬರ್ತೀನಿ. ಸರಿ ಸರಿ, ಒಳ್ಳೇದಾಗಲಿ. ಅಪ್ಪ, ಒಂದು ದೊಡ್ಡ ಪ್ರಾಬ್ಲಮ್ಮು ಸಾಲವಾಯ್ತು. ಸರಿ ಬಿಡು. ಹಬ್ಬ, ಇನ್ನು ನಾನಾದರೂ ನೆಮ್ಮದಿಯಾಗಿ ನಿದ್ದೆ ಹೋಗೋಣ. ಇನ್ನು ಈ ಪೊದ್ದಿ ಏನು ಮಾಡಂಗವಳೆ, ಏನು ಮಾಡಂಗಿಲ್ಲ ಇನ್ನು ಈ ಪೊದ್ದಿ. ನೆಮ್ಮದಿಯಾಗಿ ಹೋಗಿ ಆರಾಮಾಗಿ ಮನಿಕೊಂಬಿಡ್ತೀನಿ ಅತ್ತಗೀಗ. ಏನಾಯ್ತದೋ ಆಗಲಿ, ಪೊದ್ದಿ ಬರಲಿ, ಆಮೇಕಿಂದ ಅವಳಿಗೆ ಉತ್ತರ ಕೊಡ್ತೀನಿ. ಅಮ್ಮ, ಇಲ್ಲಿಗೆ ಯಾಕಮ್ಮ ಕರ್ಕೊಂಬಿಟ್ಟು ಬಂದೆ? ಅಜ್ಜಿ ಮನೆಗೆ ಅಲ್ಲೇ ಇರ್ಬೋದಿತ್ತಲ್ವೇನಮ್ಮ? ಅಯ್ಯೋ, ಅಲ್ಲಿದ್ದಷ್ಟು ತಲೆನೋವು, ಸುಮ್ಕೆನೇ ಬಿಡು. ಇಲ್ಲೇ ಒಂದು 2 ದಿನ ಇದ್ದು ನೆಮ್ಮದಿಯಾಗಿ ಹೋಗೋಣ. ಯಾಕೆ ಅಷ್ಟೊಂದು ಯೋಚನೆ ಮಾಡಿಯೇ? ಇಲ್ಲಿ ನಿಮ್ಮ ಅಜ್ಜಿನೂ ಒಬ್ಳೇನೆಯ. ನಿಮ್ಮ ಅಜ್ಜಿ ಬಾಯ್ ಬಡ್ಕೊತಾ ಇದ್ಲು, ನನ್ನ ಮೊಮ್ಮಗಳು ನೋಡಬೇಕು ಹಂಗೆ ಹಿಂಗೆ ಅಂತ. ಅಮ್ಮ, ನನ್ನ ಫೋನ್ ಬೇರೆ ಎಲ್ಲೋ ಕಳೆದೋಗ್ಬಿಟ್ಟೈತೆ ಕಣಮ್ಮ. ಫೋನ್ ಬೇರೆ ಹೊಸ ತಗೋಬೇಕು. ಅಲ್ಲ, ಎಂಥ ಕತೆ ಆಗೋಯ್ತು ನೋಡು. ಪೊದ್ದಕ್ಕಂಗೊಂದು ಮಾತು ಹೇಳಲಿಲ್ಲ, ಮಾಡಲಿಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ನೆಟ್ಟಿಗೆ ಬಂದರೆ ಅವಕ್ಕ ಬೇಜಾರು ಗೀಜಾರು ಮಾಡ್ಕೊತದೋ ಏನೋ. ಸುಮ್ಕೆನೆಯ ಯಾಕೆ ಬೇಜಾರು ಮಾಡ್ಕೊಂಬಿಟ್ಟು ಸುಮ್ಕೆನೆಯ ಇದಾಯ್ತದೆ. ಅದಕ್ಕೇನೆಯ ನಾನು ಏನು ಬೇಜಾರಾಯ್ತೈತೆ. ನಿನ್ನ ಫೋನು ಕೊಡಮ್ಮ. ನನ್ನ ಫೋನು ಎಲ್ಲೈತಿ ಹೇಳು? ಯಾವುದೋ ಬ್ಯಾಸಿಕ್ ಸೆಟ್ ಇತ್ತಲ್ಲ, ಹೊಂಟೈತೆ ಅದನ್ನು. ನೀನು ಸುಮ್ ಕುಂತ್ಕ. ಬಂಗಾರಮ್ಮ ಎಲ್ಲ ಹೇಳಿತಾಳೆ ನೋಡಮ್ಮಿ. ನಾವು ಬುದ್ಧಿ ಕಲಿಬೇಕು, ಟೇಮಿಗೆ ಸರಿಯಾಗಿ ಎಲ್ಲನೂ ಅರ್ಥ ಆಯ್ತದೆ. ನೀನು ಸುಮ್ಮನೆ ಕುಂತ್ಕ. ನಿಮ್ಮ ಅಜ್ಜಿ ಜೊತೆ ಆರಾಮಾಗಿ ಒಂದು ಸ್ವಲ್ಪ ದಿನ ಇದ್ದು ಆಮೇಕಿಂದ ಬೇಕಾದ್ರೆ ಮದುವೆ ಗಿದ್ವೆದೆಲ್ಲ ಯುಗಾದಿ ಕಳ್ಕೊಂಡು ಮಾತಾಡೋಣ, ಸುಮ್ಕಿರು. ಸರಿ ಬಿಡಮ್ಮ, ಆಯಿತು. ನಾನು ನಿನ್ನ ಜೊತೆ ಎಲ್ಲ ಇದ್ದು ಸ್ಯಾನೆ ದಿನ ಆಯಿತು. ಸರಿ ಬಿಡು, ಆಯಿತು. ಏನೋ ಪೊದ್ದಕ್ಕಂಗೆ ನಿಧಾನಕ್ಕೇನೋ ಹೇಳಿದ್ರೆ ಆಯಿತು. ಅವ ಅಕ್ಕಂಗೆ ಬಂಗಾರಮ್ಮ ಹೇಳಿರ್ತದಲ್ಲ. ನಮ್ಮ ಫೋನ್ ತಗೊಳ್ಳೋವಷ್ಟು ಕಾಸು ಗೀಸು ಏನೂ ಇಲ್ವಲ್ಲ ಅಂತನಿಯೇ ಬೇಜಾರಾಯ್ತೈತೆ ಕಣಮ್ಮ. ಕಾಸು ಗೀಸು ಇದ್ದಿದ್ರೆ ನಾವು ಒಂದು ಫೋನ್ ತಗೋಬೋದಿತ್ತಲ್ಲ ಅಂತನಿಯೇ ಬೇಜಾರಾಯ್ತೈತೆ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ನಿಧಾನಕ್ಕೇನೇ ತಗೊಳ್ಳೋನಿ ಫೋನ. ಬಿಡು, ಇನ್ನೇನು ಮಾಡೋಕ್ಕಿಲ್ಲ. ಅಜ್ಜಿ ಎಲ್ಲೋ ಕಾಣ್ತಿಲ್ಲ. ಮೊಮ್ಮಗಳು ಬಂದವಳೆ ಅನ್ನೋ ಖುಷಿಗೆ ನಿಮ್ಮ ಅಜ್ಜಿಗೆ ಖುಷಿ ತಡ್ಕೊಳಕ್ಕಾಯ್ತಿಲ್ಲ ಕಣವು. ಅದಕ್ಕೆ ಅಡುಗೆ ಪಡುಗೆ ಎಲ್ಲನೂ ಮಾಡ್ಕೊಂಡು ಕುಂತವಳೆ. ಕುಂತ್ಕ ನೀನು. ನಿಂಗೆ ಏನೇನು ಬೇಕೋ ಎಲ್ಲ ತಿನ್ನೋದೆಲ್ಲ ಮಾಡ್ಕೊಂಬಿಟ್ಟು ಬರ್ತೀವಿ. ಕುಂತ್ಕ. ಆರಾಮಾಗಿ ಕುಂತ್ಕ. ಮೊಮ್ಮಗಳೇ, ಅಜ್ಜಿ ಬಾವ, ಕೈ ಕಾಲು ಮಕ ಎಲ್ಲನೂ ತೊಳ್ಕೊಣವ ನೀನು. ನಿನಗೆ ಅಂತ ಹೇಳ್ಬಿಟ್ಟು ಬಿಸಿ ಅಡುಗೆ ಮಾಡಿದ್ದೀನಿ, ತಿನ್ನಿವಂತೆ. ಕೈ ಕಾಲು ತೊಳ್ಕೊಂಬಿಟ್ಟು ಬಾ ಹೋಗವ. ಎಷ್ಟು ದಿನ ಆಗಿತ್ತವ ನೀನು ನೋಡ್ಬಿಟ್ಟು. ನಿನ್ನ ಇಸ್ಯ ಎಲ್ಲ ಕೇಳ್ಬಿಟ್ಟು ಸ್ಯಾನೇ ಬೇಜಾರಾಗ್ಬಿಡ್ತು ನನಗಂತೂ. ನಿನ್ನ ಇಸ್ಯ ಕೇಳ್ಬಿಟ್ಟು. ಆದರೆ ಇವಾಗ ಹೊಸಿ ಸಮಾಧಾನ ಆಯಿತು, ಮನೆಗೆ ಬಂದಲ್ಲ ಅಂತ ಹೇಳ್ಬಿಟ್ಟು. ನೋಡವ, ಯಾರ್ಯಾರೋ ಏನೋ ತಲೆ ಕೆಡಿಸ್ತಾರೆ. ಜೀವನದಾಗ ಬಂದು ಆಟ ಆಡ್ತಾರೆ. ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಕಣವ. ನಮ್ಮ ಜೀವನ ನಾವು ನೋಡ್ಕೋಬೇಕು, ಸರಿನೇ?
ಹೌದು ಅಜ್ಜಿ, ನಾನೇನೋ ತಪ್ಪು ಮಾಡಿದ್ದೀನಿ. ಆದರೆ ಆದರೂ ಎಲ್ಲ ಸರಿ ಮಾಡ್ಕೋಬೇಕು ಅಂತ ಹೊಂಟೀವ್ನಿ. ಎಲ್ಲ ಸರೋಯ್ತದೆ. ನಿಮ್ಮ ಮನೆಗೆ ಬಂದು ಶಾನೆ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಬಂದಿದ್ದು ಖುಷಿ ಆಯಿತು. ಸರಿ ಅಜ್ಜಿ, ನಂಗೂ ಹೊಟ್ಟೆ ಹಸಿತೈತೆ. ಮೊದಲು ಕೈ ಕಾಲು ಮುಖ ತೊಳ್ಕೊಂಬಿಟ್ಟು ಬರ್ತೀನಿ. ಊಟ ಗೀಟ ಮಾಡಿ ಸ್ವಲ್ಪ ಸುಧಾರಿಸ್ಕೊಂಡು ಎಲ್ಲ ಮಾತಾಡ್ತೀನಿ, ಎಲ್ಲ ಏನಾಯ್ತು ಅಂತ ಹೇಳ್ತೀನಿ. ಸರಿ ಕಣವ, ಆಯ್ತು ಹೋಗು. ಅಮ್ಮ, ನೋಡು ಬಂಗಾರ ತಗೋ 5 ಲಕ್ಷ ಇಸ್ಕೊಬಿಟ್ಟು ಇವಳನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ ಇಲ್ಲಿಗೆ. ನೋಡು, ಈ ವಿಷಯ ಯಾವಳಿಗೆ ಮಾತ್ರ ಗೊತ್ತಾಗಬಾರ್ದು. ಮತ್ತೆ ಫೋನ್ ಗೀನ್ ಅವಳು ಕೈಗೇನು ಕೊಡಬಾರ್ದು. ಕೊಟ್ಬಿಟ್ರೆ ಓದ್ಬಿಡ್ತಾಳೆ. ಓದ್ಬಿಟ್ಟು ಆ ಪೊದ್ದಿಗೆ ಮಾಡ್ಬಿಟ್ಟು ಇರೋ ಪರದೆಲ್ಲ ಹೇಳಿ ಮತ್ತೆ ಪೊದ್ದಿ ಇಲ್ಲಿಗೆ ಬಂದು ರಂಪಾಟ ಮಾಡಿ ವಿಡಿಯೋ ಮಾಡಿ ನಮ್ಮ ಮಾನ ಮರವದಿ ಎಲ್ಲ 3 ಕಾಸು ಕಾರಾಜ್ ಹಾಕಿ ಏನೇನೇನೋ ಮಾಡ್ತಾಳೆ. ಅದೆಲ್ಲ ಬೇಕಾ ನಮಗೆ? ಏಳು ನೀನೇ ನೆನೆಯ. ಅದಕ್ಕೆ ನಾನು ಹೇಳೋದು ಒಂದೇ ನೆನೆಯ. ಈಗ ಅವೆಲ್ಲ ನಮಗೆ ಬೇಕಾಗಿಲ್ಲ. ಈಗ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಅವಳಿಗೆ ಏನು ವಿಷಯನೂ ಗೊತ್ತಾಗಬಾರ್ದು. ನಾವು ಸಂದಕ್ಕೆ ನೋಡ್ಕೋಬೇಕು. ಅವಳು ಇಲ್ಲೇನೇನಿಯ 5 ಲಕ್ಷ ನಮಗೆ ಕೊಟ್ಟಿರೋದು. 5 ಲಕ್ಷ ಬಿಟ್ಬಿಡಕ್ಕಾಯ್ತದ? ಹೇಳು. ತಗೊಂಡು ಹೆಂಗ ಒಂದು 2 ದಿನ ಇಲ್ಲಿ ಇದ್ಬಿಟ್ಟು ಆಮೇಕಿಂದ ಬೆಂಗಳೂರು ಕಡೆ ಕರ್ಕೊಂಡು ಹೊಂಟೋಯ್ತೀನಿ ಇವಳನ್ನ. ಇಲ್ಲಿ ಇರ್ಸಕ್ಕಿಲ್ಲ ನಾನುವೆ. ಆಮೇಕಿಂದ ಅವಳು ಮರ್ತೋಗ್ಬಿಟ್ಟು ಬದಲಾಯ್ತಾಳೆ. ಅವಳಿಗೂ ಒಂಚೂರು ಸ್ಟ್ಯಾಂಡರ್ಡ್ ಲೈಫು ಅಂತ ನೋಡಿದ್ರೆ ಅವಳು ಬದಲಾಯ್ತಾಳೆ. ನೀನು ಯಾವುದೇ ಕಾರಣಕ್ಕೂ ಈ ವಿಷಯನ ಪದೇ ಪದೇ ಎತ್ತೋದು ಮಾತಾಡೋದು ಏನು ಮಾಡಬೇಡ. ಮಾತಿಗೆ ಮುಂಚೆ ಆ ಹುಡುಗನ ಬಗ್ಗೆ ಕೆಟ್ಟದಾಗೆ ಮಾತಾಡು, ಮರ್ತೋಗ್ಬಿಡ್ತಾಳೆ. ಆಯ್ತಗ, ಹಂಗೆ ನೀಯ ಮಾಡ್ತೀನಿ. ಏನೋ ಒಂದು ಮಾಡಿದ್ರಾಯ್ತು ಬಿಡು. ನಿನ್ನ ತಲೆನೇ ನೀಯ ಕೆಡಿಸ್ಕೊಬೇಡ. ಏನೋ ಒಂದು ಮಾಡನಿ. ಅಷ್ಟೊಂದು ಯಾಕೆ ಚಿಂತೆ ಮಾಡ್ಕೊಂಡು ಇದು ಮಾಡಿಗೆ? ಏನೋ ಒಂದು ಆಯ್ತದೆ. ದೇವ್ರಿಚ್ಛೆ ಗಿವ್ರಿಚ್ಛೆ ಅಂತ ಸುಮ್ಕಿರೋದು ಬೇಡ. ಬಂಗಾರಮ್ಮ ಏನಾರ ವಾಪಸ್ ಹೋಗ್ಬಿಟ್ರೆ ನಮ್ಮನ್ನ ಏನಿಲ್ಲ ಮುಗಿಸ್ಬಿಡ್ತಾಳೆ ಕತೆಯ. ನೋಡಮ್ಮ, ಅದೆಲ್ಲ ಏನು ಬೇಡ. ಇವಳನ್ನ ನಾವು ಸಂದಕ್ಕೆ ನೋಡ್ಕೊಂಡು ಇಲ್ಲೇ ಇರಿಸ್ಕೋಬೇಕು ಅಷ್ಟೇ ನೀಯ. ಇಲ್ಲ ಪ್ಯಾಟೆ ಕರ್ಕೊಂಡೋಗಿ ಇರಿಸ್ಕೋಬೇಕು. ಹೆಂಗೋನೂ ನನ್ನ ತಮ್ಮಂಗೆ ಕೊಟ್ಬಿಟ್ಟು ತಗೆ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ಹೆಂಗೋ ಆಗೋಯ್ತದೆ. ಏನೋ ಅವನು ಒಟ್ಟಿಗಾಕತ್ತಾನೆ, ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಅಲ್ವಾ? ಸುಮ್ಮನೆ ಆಯ್ತಾನೆ. ಸರಿನಾ? ಇವಳನ್ನ ಒಪ್ಸೋ ಜವಾಬ್ದಾರಿ ನಿಂದೆ ನಿನಗೆ. ಅವಳು ತಲೆ ಎಲ್ಲ ಕೆಡಿಸ್ತಿರ್ಬೇಕು ನೀನು ಅವಾಗವಾಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ನಿನಗೆ ಆ ಬಂಗಾರಮ್ಮ ಮದುವೆ ಮಾಡ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ಮಗ ಪಾರಿನ ಹೊಂಟೋಯ್ತಾನಂತೆ, ಮತ್ತೆ ಬರೋದೂ ಇಲ್ಲ ವಾಪಸ್ಸು. ಸರಿ ಬಿಡು, ಗೊತ್ತಾಯ್ತು. ನಾನು ನೋಡ್ಕೊತೀನಿ ಬಿಡು, ನೀನೇನು ತಲೆ ಕೆಡಿಸ್ಕೊಬೇಡ. ನನ್ನ ಮೊಮ್ಮಗಳ್ನ ಹೆಂಗೆ ನೋಡ್ಕೋಬೇಕು ಅಂತ ನಂಗೆ ಗೊತ್ತಿಲ್ವೇ? ನನ್ನ ಮೊಮ್ಮಗಳ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅವಳಿಗೆ ತಲೆಯೆಲ್ಲ ಯಾರೋ ಕೆಡಿಸ್ಬಿಟ್ಟವ್ರಿ. ಪೊದ್ದಿ ಅಂದಲ್ಲ ಅವಳೇ ನೀನು. ಈಗ ಅವಳು ತಲೆಯೆಲ್ಲ ಸರಿ ಮಾಡ್ಬಿಟ್ಟು ನಾನು ನೋಡ್ಕೊತೀನಿ, ಸುಮ್ಕಿರು. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಹೋಗು, ಎಲ್ಲ ಬಿಸಿ ಬಿಸಿದ ಅಡುಗೆ ರೆಡಿ ಆಗೈತೆ. ನೀನು ಇಕ್ಕೊಂಡು ತಿಂದು ನಿನ್ನ ಮಗಳಿಗೂ ಓಸಿ ಇಕ್ಕೊಡೋಗು. ಸರಿ ಕಣಮ್ಮ, ಆಯಿತು. ದುಡ್ಡು ಕೊಟ್ಟಿದ್ನೆಲ್ಲ ಎತ್ತಿಕ್ಕಿದ್ಯಾ? ಎತ್ತಿಕ್ಕಿದ್ದೀನಿ.